श्रीगुरुभ्यो नमः। हरिः ओम्। योऽन्तः प्रविश्य मम जन्मां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणप्रगादीन् प्राणान् नमो भगवते पुरुषाय तुभ्यं। भवति दुर्भावादिडमो कोऽपि वाग्मी जडपतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्या सद्गुणौघाकराणां वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। ಭಗವಂತನ ಆನಂದಕ್ಕೆ ಇತರ ಯಾವ ದೇವತೆಗಳ ಆನಂದವೂ ಕೂಡ ಅದು ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಪರಿಮಿತವಾಗಿರತಕ್ಕಂತಹ ಆನಂದ ಭಗವಂತನದ್ದು ಅಂತ ಭಗವಂತನ ಸರ್ವೋತ್ತಮತ್ವವನ್ನು ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಟ್ಟರು. ಅದಾದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು, ಜೀವಕೃತ ಕರ್ಮಗಳ ಬಿಡದೆ ರಮಾವರನು ಸ್ವೀಕರಿಸಿ ಫಲಗಳ ಈವನಧಿಕಾರಾನುಸರ ಅಲವರೆಗನು ಅನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾವಿಕಾರವನ್ನೈದ ಎನ್ನೊಮ್ಮೆಗೂ ಪಾವನಕ್ಕೆ ಪಾವನ ನೆನಿಪ ಹರಿ ಉಂಬದೇನದಿರಿದು. ಭಗವಂತ ಸರ್ವಭೋಕ್ತೃ. ಭಗವಂತನನ್ನು ಸರ್ವಭೋಕ್ತೃ ಅಂತ ಅವನನ್ನು ಕರೀತಾರೆ. ಅಂತಹ ಭಗವಂತ ಸರ್ವಭೋಕ್ತೃವಾಗಿದ್ದರೂ ಕೂಡ ಭಗವಂತನಿಗೆ ವಿಕಾರ ಉಂಟಾ ಅಂತ ಕೇಳಿದ್ರೆ, ಯಾರು ಯಾವುದನ್ನು ಸ್ವೀಕಾರ ಮಾಡ್ತಾನೋ ಅವನಿಗೆ ವಿಕಾರಾದಿಗಳು ಬರ್ತವೆ. ಅದೇ ರೀತಿಯಾಗಿ ಭಗವಂತನಿಗೂ ಕೂಡ ವಿಕಾರಾದಿಗಳನ್ನು ಹೇಳಬೇಕಲ್ವ. ವಿಕಾರಾದಿಗಳು ಉಂಟು ಅಂತ ಹೇಳ್ತೀರಾ, ಅವನೂ ಕೂಡ ವಿಕಾರವಾಗ್ತಾನ ಅಂತ ಕೇಳಿದರೆ ಅದಕ್ಕೆ ಜಗನ್ನಾಥದಾಸರು ಅದನ್ನು ದೃಷ್ಟಾಂತದ ಮೂಲಕವಾಗಿ ನಮಗೆ ಸಮನ್ವಯ ಮಾಡುತ್ತಾರೆ. ಹೇಗೆ ಅಂತ ಕೇಳಿದ್ರೆ, ಜೀವಕೃತ ಕರ್ಮಗಳ ಬಿಡದೆ ಭಗವಂತ ಆಯಾಯ ಜೀವರಾಶಿಗಳು ಈ ಶರೀರದಲ್ಲಿ ಇದ್ದುಕೊಂಡು ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾರೆ. ಆ ಜೀವ ಆ ಕರ್ಮಗಳನ್ನು ಮಾಡಿರತಕ್ಕಂಥವನು ಮಾಡ್ತಾನೆ. ಅದನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಸ್ವೀಕರಿಸಿ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ತಾನು ಜೀವಕೃತ ಕರ್ಮಗಳ ಬಿಡದೆ ರಮಾವರನು. ಭಗವಂತ ರಮಾವರನಾಗಿರ್ತಕ್ಕಂತಹ ರಮೆಗೆ ಅಧಿಪತಿಯಾಗಿರ್ತಕ್ಕಂತಹ ರಮಾಪತಿಯಾಗಿರ್ತಕ್ಕಂತಹ ಭಗವಂತ ಆ ಫಲಗಳನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲ, ಅದನ್ನು ಆ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕರಿಸಿ ಫಲಗಳ ಈವನು. ಆ ಜೀವರುಗಳಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಫಲವನ್ನು ತಿನ್ನಿಸ್ತಾನೆ. ಆ ಏನು ಜೀವರು ಮಾಡಿರತಕ್ಕಂತಹ ಫಲಗಳಿದೆ, ಆ ಕರ್ಮಗಳಿದೆ, ಆ ಕರ್ಮಗಳಿಗೆ ಸರಿಯಾಗಿ ಭಗವಂತ ಫಲಗಳನ್ನು ಇಡ್ತಾನೆ. ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಕರ್ಮವನ್ನು ಮಾಡಿದರೆ ಒಳ್ಳೆಯ ಕರ್ಮವನ್ನು ಭಗವಂತ ಅನುಭವಿಸುವಂತೆ ಮಾಡ್ತಾನೆ. ಆ ಒಳ್ಳೆಯ ಸಾತ್ವಿಕವಾಗಿರತಕ್ಕಂತಹ ಜೀವರಾಶಿಗಳು ಅವರಿಗೆ ಒಳ್ಳೆಯ ಫಲಗಳನ್ನು ಭಗವಂತ ಉಣ್ಣುವಂತೆ ಮಾಡ್ತಾನೆ. ಅದಾದ ಮೇಲೆ ಆ ಫಲಗಳನ್ನು ನೀಡ್ತಾನೆ ಅಷ್ಟೇ ಹೊರತು ತಾನು ಅದರಿಂದ ಯಾವತ್ತೂ ಕೂಡ ವಿಕಾರಕ್ಕೊಳಗೆ ಆಗೋದೇ ಇಲ್ಲ. ಭಗವಂತ ಮಾತ್ರ ಎಲ್ಲ ವಿಕಾರವನ್ನು ಹೊಂದದೆ ತಾನು ಮಾತ್ರ ಶುದ್ಧನಾಗಿರ್ತಾನೆ ಅಂತ ಹೇಳ್ತಾರೆ. ಯಾವ ಕಾಲಕ್ಕೂ ಕೂಡ ಭಗವಂತ ಕಿಂಚಿತ್ ವಿಕಾರವನ್ನು ಕೂಡ ಹೊಂದೋದೇ ಇಲ್ಲ.
ಒಳ್ಳೆ ರೀತಿಯಲ್ಲಿ ಇರ್ತಾನೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ದೃಷ್ಟಾಂತವನ್ನು, ಅಗ್ನಿಯ ದೃಷ್ಟಾಂತವನ್ನು, ಅಗ್ನಿಯ ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಅಂತ ಕೇಳಿದ್ರೆ ಪಾವಕನು ಸರ್ವಸ್ವ ಭುಂಜಿಸಿ, ಅಗ್ನಿ ಎಲ್ಲವನ್ನೂ ಸ್ವೀಕಾರ ಮಾಡ್ತದೆ. ಅಗ್ನಿ ಅದರ ಸ್ವಭಾವ ಏನು ಅಂತ ಕೇಳಿದ್ರೆ ಅಗ್ನಿಯಲ್ಲಿ ನಾವು ಏನನ್ನ ನೀಡುತ್ತೇವೆಯೋ ಅದೆಲ್ಲವನ್ನೂ ಕೂಡ ಸುಟ್ಟು ಭಸ್ಮ ಮಾಡುವಂತಹ ಸಾಮರ್ಥ್ಯ ಪಾವಕಕ್ಕಿದೆ, ಅಗ್ನಿಗಿದೆ. ಅಗ್ನಿಯ ಗುಣಧರ್ಮ ಅಂತಹದ್ದೇ. ಏನನ್ನು ಹಾಕಿದ್ರೂ ಕೂಡ ಎಲ್ಲವನ್ನೂ ಕೂಡ ಅದನ್ನು ಸುಡುವಂತಹದ್ದು ಅದರ ಸ್ವಭಾವ. ಅದೇ ರೀತಿಯಾಗಿ ಅಗ್ನಿಗೇನಾದರೂ ವಿಕಾರ ಉಂಟಾ ಕೇಳಿದ್ರೆ ಅಗ್ನಿ ಯಾವ ಕಾಲಕ್ಕೂ ಕೂಡ ವಿಕಾರ ಆಗಲಿಲ್ಲ. ಅಗ್ನಿ ತನಗೆ ಹಾಕಿರತಕ್ಕಂಥ ಹವಿರ್ಭಾಗವನ್ನು ತಾನು ಸುಟ್ಟು ಭಸ್ಮ ಮಾಡಿ ಬರ್ತದೆ ಹೊರತು ತಾನು ಅದರಿಂದ ಯಾವತ್ತೂ ಕೂಡ ವಿಕಾರಕ್ಕೊಳಗಾಗುವುದಿಲ್ಲ. ಅದೇ ರೀತಿಯಾಗಿ ಭಗವಂತ ಎಂಥವನು ಕೇಳಿದ್ರೆ ಸರ್ವಸ್ವ ಭುಂಜಿಸಿ ತಾ ವಿಕಾರವನ್ನೈದ, ತಾನು ವಿಕಾರವನ್ನು ಹೊಂದುತ್ತಾನ ಇಲ್ಲ, ತನಗೆ ಯಾವ ಕಾಲಕ್ಕೂ ಕೂಡ ವಿಕಾರ ಇಲ್ಲ. ಪಾವನೆಗೆ ಪಾವನ ನೀಪ, ಭಗವಂತ ಅಗ್ನಿಗೂ ಕೂಡ ಅಗ್ನಿ ಅಲ್ವಾ, ಭಗವಂತ ಅಗ್ನಿಯಲ್ಲಿಯೂ ಕೂಡ ಅಗ್ನಿ ನಾಮಕನಾಗಿ ಅಗ್ನಿಯನ್ನೂ ಕೂಡ ನಿಯಮನೆ ಮಾಡತಕ್ಕಂಥವನು. ಅಂತಹ ಭಗವಂತ ಅಗ್ನಿಯಲ್ಲಿಯೂ ಕೂಡ ತಾನು ಅಗ್ನಿನಾಮಕನಾಗಿ ಅಲ್ಲಿರುತ್ತಾನೆ. ಪಾವಕನಿಗೂ ಪಾವಕನಾಗಿರತಕ್ಕಂಥವು ಭಗವಂತ ಹರಿ. ಅಂತಹ ಭಗವಂತನಿಗೆ ವಿಕಾರ ಉಂಟು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ಯಾವತ್ತೂ ಕೂಡ ಭಗವಂತ ವಿಕಾರವನ್ನು ಹೊಂದೋದಿಲ್ಲ, ತಾನು ಶುದ್ಧನಾಗಿರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಪಾವನನಿಗೂ ಪಾವನನಾಗಿರ್ತಕ್ಕಂತಹ ಭಗವಂತ ವಿಕಾರವನ್ನು ಹೊಂದದೆ ತಾನು ಮಾತ್ರ ಶುದ್ಧನಾಗಿರ್ತಾನೆ ಅಂತ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅಗ್ನಿ ಯಚ್ಛಂದ್ರಮಸಿ ಯಚ್ಛಾಗ್ನೋ ತತ್ತೇಜೋ ವಿದ್ಯಮಾವಕಂ ಅಂತ ನಾವು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನಾವದನ್ನು ಅನುಸಂಧಾನ ಮಾಡುತ್ತೇವೆ. ಯಚ್ಛಂದ್ರಮಸಿ ಯಚ್ಛಾಗ್ನೋ, ಚಂದ್ರನಲ್ಲಿರತಕ್ಕಂತಹ ಏನು ತೇಜಸ್ಸು, ಅದೇ ರೀತಿಯಾಗಿ ಅಗ್ನಿಯಲ್ಲಿರತಕ್ಕಂತಹ ತೇಜಸ್ಸು, ಅದೆಲ್ಲವೂ ಕೂಡ ನನ್ನದೇ. ಆ ಎಲ್ಲ ತೇಜಸ್ಸು ಕೂಡ ನನ್ನ ಅಧೀನವಾಗಿರತಕ್ಕಂತಹದ್ದು ಅಂತ ಎಂಬುದಾಗಿ ಹೇಗೆ ಹೇಳಿದ್ದಾನೋ ಅದೇ ರೀತಿಯಾಗಿ ಆ ಅಗ್ನಿಯಲ್ಲಿಯೂ ಕೂಡ ಪಾವನತ್ವವನ್ನು, ಅಗ್ನಿಯಲ್ಲಿ ಅಂತಹ ಅದ್ಭುತವಾಗಿರತಕ್ಕಂತಹ ಗುಣಧರ್ಮವನ್ನು ಕೊಟ್ಟಿರತಕ್ಕಂಥವನು ಭಗವಂತ. ಆದ್ದರಿಂದಾಗಿ ಅಗ್ನಿಯಾದಿಗಳಲ್ಲಿಯೇ ಅಶುಚಿತ್ವ ಅಥವಾ ಬರೋದಿಲ್ಲ ಅಂತ ಆದಮೇಲೆ ಇನ್ನು ಈ ಯಾವುದು ಭಗವಂತ ಅಗ್ನಿಯನ್ನೂ ಕೂಡ ನಿಯಮನೆ ಮಾಡತಕ್ಕಂಥವನು. ಅಂತಹ ಭಗವಂತನಿಗೆ ಅಶುಚಿ ಎಂಬುದು ಉಂಟಾ ಅಂತ ಕೇಳಿದ್ರೆ ಯಾವ ಕಾಲಕ್ಕೂ ಕೂಡ ಅಶುಚಿ ಆಗೋದೇ ಇಲ್ಲ. ಭಗವಂತ ಸದಾ ಶುಚಿ ಆಗಿರ್ತಾನೆ ಅಂತ ಹೇಳ್ತಾರೆ. ಅದನ್ನೇ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಕೊಟ್ಟಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ನಿರವಧಿಕಾಕಾರ ಅನುಸಾರ ಹಲವರವರಿಗನವರತ. ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಫಲವನ್ನು ನೀಡುತ್ತಾನೆ. ನೀಡಿ ಪಾವಕನು ಸರ್ವಸ್ವ ಭುಂಜಿಸಿ, ಹೇಗೆ ಪಾವಕ ಅಗ್ನಿ ಸರ್ವಸ್ವವನ್ನು ಸ್ವೀಕಾರ ಮಾಡಿದ್ದರಿಂದಾಗಿ ತಾ ವಿಕಾರವಾಗದ ಅಂತ ಕೇಳಿದ್ರೆ ಅಗ್ನಿ ವಿಕಾರವಾಗುವುದಿಲ್ಲ. ಅದೇ ರೀತಿಯಾಗಿ ಪಾವನಕ್ಕೆ ಪಾವನ ನೆನಪ, ಇಡೀ ಪಾವನಕ್ಕೆ ಅಗ್ನಿಗೂ ಕೂಡ ಅಗ್ನಿಯಾಗಿರ್ತಕ್ಕಂಥವನು ಭಗವಂತ. ಅವನು ವಿಕಾರವನ್ನು ಹೊಂದದೆ ಇಡೀ ಜಗತ್ತಿನಲ್ಲಿ ಜೀವರಾಶಿಗಳು ಮಾಡುವಂತಹ ಅವರವರ ಕರ್ಮಗಳನ್ನು ತಾನು ನೋಡಿದ್ರೂ ಕೂಡ ತಾನು ಸ್ವೀಕಾರ ಮಾಡಿ ಫಲವನ್ನು ಮಾತ್ರ ಅವರವರಿಗೇನೆ ಆಯಾಯ ಜೀವರಾಶಿಗಳಿಗೇನೆ ಅದನ್ನು ಆ ಸಾರವನ್ನು ಉಣ್ಣುವಂತೆ ಅವರು ಸ್ವೀಕಾರ ಮಾಡುವಂತೆ ಭಗವಂತ ಮಾಡ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಅದಕ್ಕೆ ದೃಷ್ಟಾಂತವನ್ನು ಭಾಗವತ ಕೊಟ್ಟಿದೆ. ತೇಜಸ್ವಿ ತಪಸಾ ದೀಪ್ತೋ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋಕ್ತಿಯುಕ್ತಾತ್ಮ ನಾಧತ್ತೆ ಮಲಮಗ್ನಿಮತೆ. ಆ ಅಗ್ನಿ ಯಾವತ್ತೂ ಕೂಡ ನಾಧತ್ತೆ ಮಲಮಗ್ನಿಮತೆ. ಅದಕ್ಕೆ ಏನನ್ನು ಹಾಕಿದ್ರೂ ಕೂಡ ನೀವು
ಅಶುಚಿಯಾಗಿರ್ತಕ್ಕಂತಹದ್ದನ್ನು ಅಗ್ನಿಗೆ ಹಾಕಿ ನೋಡಿ ಬೇಕಾದರೆ ಆ ಅಶುಚಿಯಾಗಿರ್ತಕ್ಕದನ್ನು ಕೂಡ ಆ ಅಗ್ನಿ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಅದಕ್ಕೆ ವಿಕಾರ ಉಂಟ, ಅಗ್ನಿಗೆ ವಿಕಾರ ಆಗಲಿಲ್ಲ. ಅದೇ ರೀತಿಯಾಗಿ ಭಗವಂತ ಜೀವರಾಶಿಗಳಲ್ಲಿದ್ದುಕೊಂಡು ಕೆಟ್ಟ ಜೀವರಾಶಿಗಳಲ್ಲಿ ದುರ್ಯೋಧನಾದಿಗಳಲ್ಲಿ ಇರಲಿಲ್ವಾ ಕೇಳಿದ್ರೆ ದುರ್ಯೋಧನಾದಿಗಳಲ್ಲಿದ್ದ ಭಗವಂತ. ಅದೇ ರೀತಿಯಾಗಿ ರಾವಣ ಮೊದಲಾದವುಗಳಲ್ಲಿ ಇರಲಿಲ್ವಾ ಭಗವಂತ ಕೇಳಿದ್ರೆ ಇದ್ದ. ಅಲ್ಲಿ ವಿಕಾರವಾದದ್ದು ಯಾರಿಗೆ ಕೇಳಿದ್ರೆ ದುರ್ಯೋಧನಾದಿಗಳಿಗೆ ಆದದ್ದು. ಯಾರು ದುಷ್ಟರು ಇದ್ದಾರೆ, ಯಾರು ಅಂಧಂತಮಸ್ಸಿಗೆ ಹೋಗಬೇಕು ಅಂತ ಇದ್ದಾರೆ, ಅಂತಹ ಜೀವರಾಶಿಗಳಿಗೆ ಫಲ ಆ ಅಂಧಂತಮಸ್ಸಿಗೆ ಹೋಗುವಂತಹ ಫಲ, ಹೊರತು ಭಗವಂತ ಅಂಧಂತಮಸ್ಸಿಗೆ ಹೋಗಿ ಸೇರಿಕೊಳ್ಳಿಲ್ಲ. ಅದೇ ರೀತಿಯಾಗಿ ಭಗವಂತ ಆ ಎಲ್ಲ ಕಂಟ್ರೋಲ್, ಭಗವಂತನ ವ್ಯವಸ್ಥೆಯಲ್ಲಿ ಎಲ್ಲ ಕಂಟ್ರೋಲ್ ಇದೆ ಅಂತ ಎಂಬುದಾಗಿ ನಾವು ನಮಗೆ ಜಗನ್ನಾಥದಾಸರು ಅದನ್ನು ಅರ್ಥ ಮಾಡಿಸ್ತಾರೆ. ಹೀಗೆ ಆ ಭಗವಂತ ವಿಕಾರವನ್ನು ಹೊಂದದೆ ತಾನು ಶುದ್ಧನಾಗಿರ್ತಾನೆ ಎಂಬುದನ್ನು ತಿಳಿಸಿಕೊಟ್ರು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ಭಗವಂತನಿಗೆ ಇದು ಒಳ್ಳೆಯ ರಸ, ಇದು ಕೆಟ್ಟ ರಸ ಹೀಗಿಲ್ವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ರಾಯರು ಅದೇ ರೀತಿಯಾಗಿ ವಾದಿರಾಜರು ಅವರಿಗೆ ಬಂದಿರತಕ್ಕಂತಹ ಸಂಪತ್ತು ಅದನ್ನು ಯಾವುದೋ ಒಬ್ಬ ಮುಸ್ಲಿಂ ರಾಜ ಅವರಿಗೆ ಅವರ ಪೂಜೆಯನ್ನು ನೋಡಿ ಆ ಪೂಜೆ ತನ್ನ ಮಗನ ಸಮಾಧಿಯ ಪಕ್ಕದಲ್ಲಿ ಅವರು ಪೂಜಾದಿಗಳನ್ನು ಮಾಡ್ತಾರೆ. ವಾಸ್ತವಿಕವಾಗಿ ಆ ಮುಸ್ಲಿಂ ರಾಜ ಹೇಳ್ತಾನೆ, ಏನು ಇದು ನನ್ನ ಮಗನ ಸಮಾಧಿ, ಆದ್ದರಿಂದಾಗಿ ಇಲ್ಲಿ ನಿಮ್ಮ ದೇವತಾರ್ಚನೆ ಮಾಡಬಾರದು ಅಂತ ಹೇಳಿದಾಗ ಅವರ ಏನು ತಪಸ್ಸಿನಿಂದಾಗಿ ಅವನ ಮಗನನ್ನು ಎಬ್ಬಿಸಿರತಕ್ಕಂಥ ಒಂದು ಕಥೆಯನ್ನು ಕೇಳ್ತೇವೆ. ಇಂತಹ ಭಗವಂತನ ಭಕ್ತರಿಗೆ, ಭಗವಂತನನ್ನು ನಂಬಿಕೊಂಡು ಬಂದಿರತಕ್ಕಂಥ ವಾದಿರಾಜರಿಗೆ, ರಾಯರಿಗೆ ಇಂತಹ ಸಾಮರ್ಥ್ಯಗಳು ಬಂದಿದೆ ಅಂತ ಆದಮೇಲೆ ಅವರು ಯಾರನ್ನ ಅವರು ಶರಣು ಹೊಂದಿದ್ದು ಕೇಳಿದ್ರೆ ರಾಯರ ಸ್ತೋತ್ರದಲ್ಲಿ ನಾವು ಹೇಳ್ತೇವೆ ಅಲ್ವಾ, ಅಪರೋಕ್ಷೀಕೃತ ಶ್ರೀಶಃ ಸಮಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯ ರಾಘವೇಂದ್ರ ನ ವಿದ್ಯತೆ ಅಂತ ನಾವು ಹೇಳ್ತೇವೆ ಅಲ್ವಾ. ಅವರ ಯಾರನ್ನ ಅಪರೋಕ್ಷೀಕರಿಸಿಕೊಂಡದ್ದು ಅಂತ ಕೇಳಿದ್ರೆ ಅಪರೋಕ್ಷೀಕೃತ ಶ್ರೀಶಃ, ರಾಯರಿಗೆ ಎಲ್ಲಿಂದ ಅನುಗ್ರಹ, ರಾಯರು ನಮಗೆ ಬೇಡಿದ್ದನ್ನು ಕೊಡ್ತಾರೆ. ಕಾಮಧೇನು ಅಂತ ಅನಿಸಿಕೊಂಡಿದ್ದಾರೆ, ಕಲ್ಪವೃಕ್ಷ ಅಂತ ಅನಿಸಿಕೊಂಡಿದ್ದಾರೆ. ಹೇಗೆ ಅವರು ಕಾಮಧೇನು ಆದರು, ಹೇಗೆ ಅವರು ಕಲ್ಪವೃಕ್ಷ ಅಂತ ಅನಿಸಿಕೊಂಡ್ರು? ಅವರು ನಂಬಿದ್ದು ಭಗವಂತನನ್ನ, ರಾಮದೇವರನ್ನ. ಅಂತಹ ರಾಮನನ್ನ ಅವರು ನಂಬಿಕೊಂಡು ನಮಗೆ ಆ ಭಗವಂತನ ಭಕ್ತರು ನಮಗೆ ಅನುಗ್ರಹವನ್ನು ಮಾಡುತ್ತಾರೆ ಅಂತ ಆದರೆ, ಅಂದರೆ ರಾಯರೇ ಮೊದಲಾಗಿರತಕ್ಕಂತಹ ಜ್ಞಾನಿಗಳು ಅವರು ನಮಗೆ ಅನುಗ್ರಹವನ್ನು ಮಾಡುತ್ತಾರೆ ಅಂತ ಆದರೆ, ಇನ್ನು ಭಗವಂತನಿಗೆ ಎಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಭಗವಂತನ ನಂಬಿದವರಿಗೇನೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಆದಮೇಲೆ ಇಡೀ ಜಗತ್ತನ್ನು ನಿಯಮನ ಮಾಡತಕ್ಕಂತಹ ಭಗವಂತನಿಗೆ ಇನ್ನೆಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ. ಇದನ್ನು ಹೇಳ್ತಾರೆ. ಇದೇ ರೀತಿಯಾಗಿ ಭಗವಂತನಿಗೆ ಏನನ್ನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಭಗವಂತನಿಗೆ ಯಾವುದೋ ರಸ ಇದು ಗ್ರಾಹ್ಯ ಇದು ಅಗ್ರಾಹ್ಯ ಅಂತ ಅಲ್ಲ. ಯಾಕೆ ಅಂತ ಕೇಳಿದರೆ ಹೇಳ್ತಾರೆ ಜಗನ್ನಾಥದಾಸರು, ಕಲುಷ ಜಿಹ್ವೆಗೆ ಸುಷ್ಠು ಭೋಜನ ಜಲ ಮೊದಲು ವಿಷ ದೂರುವುದು ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದೆಲ್ಲ ಕಾಲದಲ್ಲಿ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನುಸುತಿಹ ಅನ್ನಮಯ ಕೈಕೊಳದೆ ಬಿಡುವನೆ ಪೂತನಿಯ ವಿಷ ಮೊಲೆಯುಂಡವನು. ಭಗವಂತನ ಸಾಮರ್ಥ್ಯವನ್ನು ಹೇಳ್ತಾರೆ. ಈ ನಾಲಿಗೆ ಇದೆ, ಈ ನಾಲಿಗೆ ನಮ್ಮನ್ನು ಆಚಾರ್ಯ ಮಧ್ವರು ನಾಲಿಗೆಯನ್ನು ತಮಾಷೆ ಮಾಡ್ತಾರೆ. ಹೇ ಜಿಕ್ವೆ ಮಮ ನಿಸ್ನೇಹೆ ಹರಿಂ ಕಿಂ ನಾನುಭಾಷಸೆ ಅಂತೆಂಬುದಾಗಿ ನಾಲಿಗೆ ಮೇಲೆ ಪ್ರಶ್ನೆಯನ್ನು ಮಾಡ್ತಾರಂತೆ. ಹೇ ಜಿಕ್ವೆ, ಎಲೆ ನಾಲಿಗೆಯೇ, ನೀನು ನನ್ನ ವಿಷಯದಲ್ಲಿ ಯಾಕಪ್ಪ ಇಷ್ಟೊಂದು ಕಟುವಾಗಿದ್ದಿ? ಯಾಕೆ ಅಂತ ಕೇಳಿದ್ರೆ, ನಾಲಿಗೆ ನನ್ನ ಅಧೀನದಲ್ಲಿ ಉಂಟು, ಆದರೂ ಕೂಡ ಹರಿಂ ಕಿಂ ನಾನುಭಾಷಸೆ,
ನಿನಗೆ ಹರಿ ಅಂತ ಹೇಳ್ಬೋದಲ್ವ, ನಾರಾಯಣ ಅಂತ ಹೇಳ್ಬೋದಲ್ವ, ಕೇಶವ ಅಂತ ಹೇಳ್ಬೋದಲ್ವ, ಮಾಧವ ಅಂತ ಹೇಳ್ಬೋದಲ್ವ, ಕೃಷ್ಣ ಅಂತ ಹೇಳ್ಬೋದಲ್ವ, ಯಾಕೆ ನೀನು ಆದರೂ ಕೂಡ ಭಗವಂತನ ನಾಮವನ್ನು ನೀನು ಮಾಡೋದಿಲ್ಲ? ಭಗವಂತನ ನಾಮ ಸಂಕೀರ್ತನೆ ಯಾಕೆ ನೀನು ಈ ನಾಲಿಗೆ ನೀನು ಯಾಕೆ ನನ್ನಿಂದ ಇದನ್ನು ಮಾಡಿಸ್ತಾ ಇಲ್ಲ ಅಂತ ಹೇಳಿಕೊಂಡು ನಾಲಿಗೆ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ. ಹರಿಂ ಕಿಂ ನಾನುಭಾಷಸೆ ಹರಿಂ ಮದಸ್ವ ಕಲ್ಯಾಣಿ, ಹೇ ಕಲ್ಯಾಣಿ, ಹೇ ನಾಲಿಗೆ, ನನ್ನಿಂದ ಒಳ್ಳೆಯ ಮಾತುಗಳನ್ನು, ನಿನ್ನ ಸಂಕೀರ್ತನೆಗಳನ್ನು ಮಾಡಿಸಪ್ಪ ಅಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾ ಇದ್ದಾರೆ, ಕಲುಷ ಜಿಹ್ವೆಗೆ, ಈ ನಾಲಿಗೆಗೆ ಏನು ಗೊತ್ತುಂಟ, ಇದಕ್ಕೆ ಒಳ್ಳೆಯದು ಯಾವುದೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ಇದಕ್ಕೆ ಕೆಟ್ಟದರ ರುಚಿ ನೋಡಿಕೊಂಡು ಬಿಟ್ಟಿದೆ. ಭಗವಂತನಿಗೆ ನೈವೇದ್ಯವಾಗಿರತಕ್ಕಂತಹ ಅನ್ನಾದಿಗಳು ಇದಕ್ಕೆ ರುಚಿಸೋದಿಲ್ಲ. ಭಗವಂತನಿಗೆ ಸ್ವೀಕಾರ ಮಾಡಿರತಕ್ಕಂತಹ ಏನೋ ಒಂದು ವ್ಯವಸ್ಥೆಗಳು ಈ ನಾಲಿಗೆಗೆ ರುಚಿಸೋದಿಲ್ಲ. ಇದಕ್ಕೆ ಯಾವುದು ಬೇಕು ಅಂತ ಕೇಳಿದ್ರೆ, ಯಾವುದೋ ದಾರಿಯಲ್ಲಿ ಮಾಡುವಂತಹ, ದಾರಿಹೋಕ ಮಾಡುವಂತಹ ನಾಲಿಗೆಗೆ ರುಚಿ. ನಮ್ಮ ಮನೆಯಲ್ಲಿ ಮಾಡಿದ್ದು, ದೇವರಿಗೆ ನೈವೇದ್ಯ ಮಾಡಿದ್ದು, ಇದು ನಾಲಿಗೆಗೆ ರುಚಿಸೋದಿಲ್ಲ. ನಾಲಿಗೆಗೆ ಹೊರಗಿನದ್ದೇ ರುಚಿಸುವಂತಹದ್ದು. ಅದಕ್ಕೆ ಹೇಳ್ತಾರೆ ಕಲುಷ ಜಿಹ್ವೆಗೆ. ಇನ್ನೊಂದು, ಈ ಜಿಹ್ವೆ ಕಲುಷಿತಗೊಂಡಿದೆ. ಹೇಗೆ ಕಲುಷಿತಗೊಂಡಿದೆ ಅಂತ ಕೇಳಿದರೆ, ಒಂದು ಮಾತಿನಿಂದಾಗಿ, ಒಂದು ಬೇಡವಾದದರ ತಿನ್ನುವಿಕೆಯಿಂದಾಗಿ ಕಲುಷಗೊಂಡಿದೆ. ಕೆಟ್ಟ ನಾಲಿಗೆಗೆ ಒಳ್ಳೆಯ ಭೋಜನ, ನೀರು, ಇದು ಯಾವುದೂ ಕೂಡ ಒಳ್ಳೆಯದು ಅಂತ ಕಾಣಿಸೋದೇ ಇಲ್ಲ. ಕೆಲವು ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತವಾಗಿದ್ದಾಗ ಒಳ್ಳೆಯ ಏನೋ ಸಿಹಿಯನ್ನು ಕೊಟ್ಟರೂ ಕೂಡ ನಾಲಿಗೆ ಕಹಿ ಅಂತ ಆಗಿಬಿಡ್ತದೆ. ಯಾಕೆ? ರೋಗದಿಂದಾಗಿ. ಅದೇ ರೀತಿಯಾಗಿ ಈ ನಾಲಿಗೆ, ಒಳ್ಳೆಯ ನಾಲಿಗೆಗೆ ಒಳ್ಳೆಯ ರಸಗಳು ಕೂಡ ಕೆಲವು ಸಂದರ್ಭದಲ್ಲಿ ಕೆಟ್ಟದ್ದಾಗಿ ಕಾಣುತ್ತದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಭಗವಂತನಿದ್ದು ಹೇಗೆ ಅಂತ ಕೇಳಿದ್ರೆ, ಕಲುಷ ಜಿಹ್ವೆಗೆ ಸುಷ್ಟು ಭೋಜನ, ಒಳ್ಳೆಯ ದೇವರಿಗೆ ನೈವೇದ್ಯವಾಗಿರತಕ್ಕಂತಹ ಅನ್ನಾದಿಗಳುಂಟು, ಅದಕ್ಕೆ ಆಗೋದೇ ಇಲ್ಲ. ಸ್ವೀಕಾರ ಮಾಡಬೇಕು, ಬನ್ನಿ ವ್ರತದ ಊಟ ಉಂಟು ಅಂತ ಹೇಳಿದ್ರೆ ಇಲ್ಲ, ಆಗೋದಿಲ್ಲ. ಯಾಕೆ? ನಾಲಿಗೆಗೆ ಒಗ್ಗೋದಿಲ್ಲ. ನಾಲಿಗೆ ಒಳ್ಳೆಯ ವ್ರತದ ಕಡೆಗೆ ಅದು ಒಗ್ಗಿಕೊಂಡು ಬಿಟ್ಟಿದೆ. ಅನಿವಾರ್ಯವಾಗಿ ಈ ನಾಲಿಗೆಗೆ ಒಳ್ಳೆಯ ವ್ಯವಸ್ಥೆಗಳಿಗೆ ಆಗಿಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕಲುಷ ಜಿಹ್ವೆಗೆ ಸುಷ್ಟು ಭೋಜನ, ಒಳ್ಳೆಯ ಭೋಜನ, ಜಲ ಬದಲು ಜಲ, ಕೆಲವು ಸಂದರ್ಭದಲ್ಲಿ ನೀರು ಬದಲಾದವುಗಳು ಕೂಡ ವಿಷವಾಗಿ ಕಾಣ್ತದೆ. ವಿಷ ಅಂತ ಹೇಳಿದರೆ ಕೆಟ್ಟದಾಗಿ ಕಾಣ್ತದೆ. ಅದೇ ರೀತಿಯಾಗಿ ಕೆಲವು ಸಂದರ್ಭದಲ್ಲಿ ಒಳ್ಳೆಯ ನಾಲಿಗೆಗೆ ಒಳ್ಳೆಯ ರಸಗಳು ಸಹಜವಾಗಿ ಒಳ್ಳೆಯದನ್ನು ಸ್ವೀಕಾರ ಮಾಡಿರತಕ್ಕಂತಹ ಜಿಹ್ವೆಗೆ ಒಳ್ಳೆಯ ರಸಗಳನ್ನು ಸ್ವೀಕಾರ ಮಾಡುವಂತಹ ಅದರಲ್ಲಿ ಆಸಕ್ತಿ ಬಂದೇ ಬರ್ತದೆ. ಹೇಳ್ತಾರೆ, ಭಗವಂತ ಎಂಥವನು ಅಂತ ಕೇಳಿದ್ರೆ ಸುಲಲಿತಾಂಗ. ಭಗವಂತನಿಗೆ ಏನು ಹೆಸರು ಅಂತ ಕೇಳಿದ್ರೆ, ಅವನು ಯಾವ ಅಂಗಗಳಿಂದ ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು. ನೇಹನ ನಾಸ್ತಿ ಕಿಂಚನ. ಭಗವಂತ ತಲೆಯಿಂದಲೂ ಬೇಕಾದರೂ ಸೃಷ್ಟಿ ಮಾಡ್ತಾನೆ, ಕೈಯಿಂದಲೂ ಸೃಷ್ಟಿ ಮಾಡ್ತಾನೆ, ಕಾಲಿನಿಂದಲೂ ಸೃಷ್ಟಿ ಮಾಡ್ತಾನೆ, ರೋಮದಿಂದಲೂ ಸೃಷ್ಟಿ ಮಾಡ್ತಾನೆ, ಅಥವಾ ಕಿವಿಯಿಂದಲೂ ಸೃಷ್ಟಿ ಮಾಡ್ತಾನೆ, ಕಣ್ಣಿನಿಂದಲೂ ಸೃಷ್ಟಿ ಮಾಡ್ತಾನೆ. ಏನನ್ನು ಬೇಕಾದರೂ ಎಲ್ಲಿಂದಲೂ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು ಅವನಿಗೆ. ಕಿವಿಯಿಂದ ಬೇಕಾದರೂ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಉಂಟು, ಕಣ್ಣಿನಿಂದ ಬೇಕಾದರೂ ಸೃಷ್ಟಿ ಮಾಡ್ತಾನೆ. ಅವನ ಕಣ್ಣು ಬೇರೆ ಅಲ್ಲ, ಭಗವಂತನ ಕೈ ಬೇರೆ ಅಲ್ಲ, ಭಗವಂತನ ಕಾಲು ಬೇರೆ ಅಲ್ಲ, ಭಗವಂತನ ಶಿರ ಬೇರೆ ಅಲ್ಲ. ಯಾವತ್ತೂ ಕೂಡ ಭಗವಂತನ ಅಂಗಾಂಗಗಳಿಗೆ ಭೇದವನ್ನು ಕಲ್ಪನೆ ಮಾಡಲಿಕ್ಕಿಲ್ಲವೇ ಇಲ್ಲ. ಒಂದು ವೇಳೆ ಭಗವಂತನ ಅವಯವಗಳಿಗೆ ಭಗವಂತನಿಗೆ ಭೇದವನ್ನು ಕಲ್ಪನೆ ಮಾಡಿದೆವು ಅಂತ ಹೇಳಿದ್ರೆ ನಮಗೆ ನರಕ ಫಿಕ್ಸ್. ಭಗವಂತನಿಗೆ, ಭಗವಂತನ ಅಂಗಗಳಿಗೆ ನಾವು ಭೇದವನ್ನು ಕಲ್ಪನೆ ಮಾಡಿದರೆ ನರಕಕ್ಕೆ ಅನರ್ಥ, ನಮಗೆ ನರಕಾದಿಗಳೇ ಆಗುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ವೇದಗಳು ಹೇಳ್ತಾ ಉಂಟು, ನೇಹನ ನಾಸ್ತಿ ಕಿಂಚನ. ಭಗವಂತ ಬೇರೆಯಲ್ಲ, ಭಗವಂತನ ಅವಯವಗಳು ಯಾವತ್ತೂ ಬೇರೆಯಲ್ಲ. ಭಗವಂತನ ಶುಕ್ಲಕೇಶ, ಅವನಿಗೆ ಶುಕ್ಲಕೇಶಾದಿಗಳು, ಬಿಳಿ ಬಣ್ಣದ ತಲೆ ಕೂದಲು ದೋಷ. ಯಾಕೆ? ನನಗೆ ವಯಸ್ಸಾಯಿತು ಅಂತಾದರೆ ನನ್ನ ತಲೆಯಲ್ಲಿ ಕೂದಲುಗಳು ಬೆಳ್ಳಗಾಗ್ಲಿಕ್ಕೆ ಶುರುವಾಗಿದೆ, ತಲೆಯಲ್ಲಿರತಕ್ಕಂತಹ ಕೂದಲುಗಳು ಉದುರ್ಲಿಕ್ಕೆ ಶುರುವಾಗ್ತದೆ. ಇದು ನಮ್ಮಲ್ಲಿ ದೋಷ.
ಅಲ್ಲ, ನಮಗೆ ದೋಷ ಅಂತ ಆದಮೇಲೆ ಭಗವಂತನಲ್ಲಿ ಶುಕ್ಲಕೇಶ ಕೃಷ್ಣಕೇಶ ಎಂತೆಲ್ಲ ಉಂಟು ಅಂತ ಹೇಳ್ತೀರಲ್ವಾ ಅಂತ ಹೇಳಿದ್ರೆ, ಹಾಗಾದರೆ ನಿಮ್ಮ ಭಗವಂತನಿಗೆ ವಯಸ್ಸಾಯ್ತಾ ಅಂತ ಕೇಳಿದ್ರೆ, ಭಗವಂತನ ಶುಕ್ಲಕೇಶದ ಆವೇಶ ಬಲರಾಮಾದಿಗಳಲ್ಲಿ, ಭಗವಂತನ ಕೃಷ್ಣಕೇಶದ ಆವೇಶ, ಒಂದೊಂದು ಕೇಶಗಳಿಂದಾಗಿಯೂ ಕೂಡ ಭಗವಂತನಲ್ಲಿ ಏನನ್ನು ಬೇಕಾದರೂ ಮಾಡುವಂಥ ಸಾಮರ್ಥ್ಯ ಉಂಟು. ಅಂತಹ ಭಗವಂತ, ಇಂತಹ ಭಗವಂತನಿಗೆ ಶುಕ್ಲಕೇಶಾದಿಗಳು ಅದು ಅವನಿಗೆ ಶೋಭೆ, ಅವನಿಗೆ ಅದು ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಹೇಳ್ತಾರೆ, ಅತ್ಯಂತ ಮನೋಹರ, ಅತ್ಯಂತ ಒಳ್ಳೆಯದಾಗಿರತಕ್ಕಂತಹ ಈ ನಾಲಿಗೆ ಕೆಲವು ಸಂದರ್ಭದಲ್ಲಿ ಅದನ್ನು ಹೇಳ್ತಾರೆ ಸುಲಲಿತಾಂಗ. ಭಗವಂತ ಸುಲಲಿತಾಂಗ, ಅವನ ಅಂಗಗಳು ಎಲ್ಲವೂ ಕೂಡ ಒಳ್ಳೆಯದೇ. ಸುಲಲಿತಾಂಗಗೆ ಸಕಲ ರಸ, ಎಲ್ಲ ರಸಗಳು ಕೂಡ, ನೀವು ಸಿಹಿ ಕಹಿ ಅಥವಾ ಕಟು ಲವಣ ಕಷಾಯ ಯಾವುದನ್ನು ಬೇಕಾದರೂ ಇಟ್ಟುಕೊಳ್ಳಿ, ಷಡ್ರಸಗಳನ್ನು ಬೇಕಾದರೂ ಇಟ್ಟುಕೊಳ್ಳಿ, ಷಡ್ರಸಗಳು ಕೂಡ ಭಗವಂತನಿಗೆ ಒಳ್ಳೆಯದೇ. ಮಕ್ಕಳಿಗಾಗುವಾಗ ಕಹಿ ಬೇಡ ಅಂತ ಹೇಳ್ತಾರೆ. ಕಹಿಯನ್ನು ಮದ್ದನ್ನು ಕೊಡ್ಲಿಕ್ಕೆ ಹೋಗುವಾಗ ಕಹಿ ಅಂತ ಹೇಳಿಕೊಂಡು ದೂರ ಹೋಗ್ತಾರೆ. ಸಿಹಿಯನ್ನು ಕೊಟ್ಟರೆ ಎಷ್ಟು ಬೇಕಾದರೂ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಭಗವಂತನಿಗೆ ಎಲ್ಲ ರಸಗಳು ಕೂಡ ಮಧುರವೇ. ಅದೇ ರೀತಿಯಾಗಿ ಸುಲಲಿತಾಂಗಗೆ ಸಕಲ ರಸ ಮಂಗಳ, ಅವನಿಗೆ ಎಲ್ಲ ರಸಗಳು ಕೂಡ ಮಂಗಳ ವೇನಸುತಿಯ ಅನ್ನಮಯ. ಆ ಭಗವಂತ ಅನ್ನಮಯನಾಗಿರತಕ್ಕಂತಹ ಭಗವಂತನಿಗೆ ಕೈ ಕೊಡದೆ ಬಿಡುವನೇ ಪೂತನಿಯ ವಿಷ ಬಲೆಯುಂಡವನು. ಭಗವಂತನಿಗೆ ಪೂತನಿ ತನ್ನ ಕಂಸನ ಮಾತನ್ನು ಅನುಸರಿಸಿಕೊಂಡು ಪೂತನಿ ಬರ್ತಾಳೆ. ಇನ್ನೇನು ಆ ಕಂಸನಿಗೆ ಅಶರೀರವಾಣಿ ಆಯಿತು, ಎಲ್ಲ ಆಗಿದೆ, ಇನ್ನೆಲ್ಲರನ್ನೂ ಸಂಹಾರ ಮಾಡಬೇಕು ಅಂತ ಹೇಳಿ ತನ್ನ ಭೃತ್ಯರನ್ನು ಕಳಿಸಿದ್ದಾನೆ. ಮೊದಲು ಬಂದಿದ್ದಾಳೆ ಪೂತನಿ ಬಂದು ಇನ್ನೇನು ಭಗವಂತನನ್ನು ಕೃಷ್ಣನನ್ನು ಎತ್ತಿಕೊಂಡಿದ್ದಾಳೆ. ಬಂದು ಅವನಿಗೆ ಆ ಪೂತನಿಯಲ್ಲಿ 2 ಜೀವರಾಶಿಗಳ ಆವೇಶ ಇತ್ತು ಎಂಬುದು ನಾವು ತಿಳ್ಕೊಳ್ಳಬೇಕು. ಅದಿರಲಿ, ವಾಸ್ತವಿಕವಾಗಿ ಇಷ್ಟನ್ನು ಮಾತ್ರ ಇಟ್ಟುಕೊಳ್ಳುವ. ಈಗ ಜಗನ್ನಾಥದಾಸರು ಹೇಳಲಿಕ್ಕೆ ಹೊರಟಿರತಕ್ಕಂತಹ ವಿಚಾರವನ್ನು, ಪೂತನಿ ವಿಷವಾಗಿರತಕ್ಕಂತಹ ಮಲೆಯ ಹಾಲನ್ನು ಕೊಡಲಿಲ್ವ? ಕೊಟ್ಲು. ಭಗವಂತನಿಗೇನಾದರೂ ಕೂಡ ಅದರಿಂದ ಪರಿಣಾಮ ಆಯಿತಾ? ಏನೂ ಆಗಲಿಲ್ಲ. ವಾಸ್ತವಿಕವಾಗಿ ವಿಷಾದಿಗಳು ನಮಗಾಗುವಾಗ ಪರಿಣಾಮ ಬೀಳ್ತದೆ. ಯಾಕೆ? ವಿಷವನ್ನು ಸ್ವೀಕರಿಸಿ ನೋಡಬೇಕು, ದೇಹಕ್ಕೆ ಪರಿಣಾಮ ಬೀಳ್ತದೋ ಇಲ್ಲವೋ ಅಂತ ಹೇಳಿದರೆ ಗೊತ್ತಾಗಬೇಕು ಅಂತಾದರೆ ಸ್ವಲ್ಪ ಯಾವುದೋ ಒಂದು ವಿಷವನ್ನು ಸ್ವೀಕಾರ ಮಾಡಬೇಕು, ಆವಾಗ ಗೊತ್ತಾಗ್ತದೆ. ಬೇಡ, ಸಹಜವಾಗಿ ಗೊತ್ತಿದೆ ವಿಷ ಎಂಬುದು ಅದು ಅನರ್ಥ ಅಂತ. ನಮ್ಮಿಂದ ಅದಕ್ಕೆ ನಮಗೇನಾಗಿದೆ, ಅದರಿಂದ ಅನರ್ಥ ಉಂಟಾಗ್ತದೆ ಅಂತ ಗೊತ್ತಿದೆ. ಅದೇ ರೀತಿಯಾಗಿ ಭಗವಂತನನ್ನು ಹೇಳ್ತಾರೆ. ಭಗವಂತ ಪೂತನಿ ವಿಷವಾಗಿರತಕ್ಕಂತಹ ಹಾಲನ್ನು ಕೊಟ್ಟದ್ರಿಂದಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡಲಿಲ್ವಾ ಕೇಳಿದ್ರೆ ಸ್ವೀಕಾರ ಮಾಡಿದ. ಅದನ್ನು ಸ್ವೀಕಾರ ಮಾಡಿ ಏನು ಮಾಡಿದ ಅಂತ ಕೇಳಿದ್ರೆ ಸ್ವೀಕಾರ ಮಾಡಿದ. ಹೇಳ್ತಾರೆ, ಆ ಭಗವಂತನಿಗೆ ರೋಗಾದಿಗಳಿಂದ ನಾಲಿಗೆ ಕೆಟ್ಟಾಗ ನಮಗೆ ರುಚಿಕರವಾಗಿರತಕ್ಕಂಥ ಪದಾರ್ಥಗಳು ಕಹಿಯಿಂದಲಿಸಿಕೊಳ್ತದೆ. ಇನ್ನು ಆರೋಗ್ಯದಲ್ಲಿದ್ದಾಗ ಒಳ್ಳೆಯ ರಸಗಳು ಅದು ನಮಗೆ ಎಲ್ಲ ಆರೋಗ್ಯದಲ್ಲಿದ್ದೇನೆ, ಸ್ವೀಟೆಲ್ಲ ಬಂತು ಅಂತಾದರೆ ಇನ್ನೊಂದು 2 ಬರಲಿ, ಇನ್ನೊಂದು 4 ಹಾಕಿ, ಇನ್ನೊಂದು ಸ್ವಲ್ಪ ಪಾಯಸ ಹಾಕಿ. ಅದೇ ವ್ಯಕ್ತಿ 2 ದಿವಸಗಳ ಹಿಂದೆ ನಾಲಿಗೆ ಕೆಟ್ಟಿತ್ತು, ಅನಾರೋಗ್ಯ ಪೀಡಿತನಾಗಿದ್ದ, ಇದೇ ಸಿಹಿ ಪದಾರ್ಥಗಳು ಅವನಿಗೆ ಕಹಿಯಾಗಿ ಕಂಡಿತ್ತು. ಅದೇ 2 ದಿವಸದ ನಂತರ ವೈದ್ಯರ ಮದ್ದಿನಿಂದಾಗಿ ತಾನು ಉಪಶಮನಾಗಿ ಅದಾದ ಮೇಲೆ ಏನಾಯಿತು ಅಂತ ಕೇಳಿದ್ರೆ ಅದೇ ಸಿಹಿ ಪದಾರ್ಥಗಳು ನಾಲಿಗೆಗೆ ಉಪಕಾರವಾಗಿ ನಾಲಿಗೆಗೆ ಮತ್ತಷ್ಟು ರುಚಿಕರವಾಗಿ ಕಾಣಲಿಕ್ಕೆ ಶುರುವಾಯಿತು. ಅದೇ ರೀತಿಯಾಗಿ ಹೇಳ್ತಾರೆ, ಆ ಭಗವಂತ ಅವನಿಗೆ ನಿರ್ದೋಷ, ಎಲ್ಲ ರಸಗಳು ಕೂಡ ಭಗವಂತನಿಗೆ ಸೊರಸವೇ. ಇದು ಕೆಟ್ಟ ರಸ, ಇದು ಒಳ್ಳೆಯ ರಸ ಅಂತ ಇಲ್ಲವೇ ಇಲ್ಲ. ಹಾಗಲಕಾಯಿ ಕೆಟ್ಟ ರಸ, ಕಹಿ ರಸ, ಬೆಲ್ಲದ ರಸ ಸಿಹಿ ರಸ, ಕಬ್ಬಿನ ರಸ ಸಿಹಿ ರಸ, ಎಲ್ಲವೂ ಒಂದೇ. ಹಾಗಲಕಾಯಿ, ಕಬ್ಬು ಇತ್ಯಾದಿ ಎಲ್ಲ ರಸಗಳು ಕೂಡ ಭಗವಂತನಿಗೆ ಸಿಹಿಯೇ. ಯಾವತ್ತೂ ಕೂಡ ಅವನಿಗೆ ಅದರಿಂದ ವಿಕಾರಾದಿಗಳು ಆಗೋದೇ ಇಲ್ಲ. ಅದನ್ನು ಇಲ್ಲಿ ಜಗನ್ನಾಥದಾಸರು ಹೇಳಿರತಕ್ಕಂಥ
ಸುಲಲಿತಾಂಗ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರಲ್ವ, ಅದೇ ಅರ್ಥವನ್ನು ಆಚಾರ್ಯರು ಅಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮಂಗಲಾಚರಣೆಯನ್ನು ಮಾಡುವಾಗ ಶುದ್ಧಾನಂದೋರ ಸಂವಿದ್ಯುತಿ ಬಹುಲೌದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭಾವ ಮೃತಿ ಸುಖರಾ ಶೇಷದೋಷಾದಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಅಂತ ಹೇಳಿಕೊಂಡು ತತ್ವಪ್ರಕಾಶಕದಲ್ಲಿ ಮಂಗಲಾಚರಣೆಯನ್ನು ಮಾಡುತ್ತಾರೆ. ತತ್ವಪ್ರಕಾಶಕದಲ್ಲಿ ಮಂಗಲಾಚರಣೆಯನ್ನು ಮಾಡುವಾಗ ಶುದ್ಧಾನಂದೋರ ಸಂವಿತು ಭಗವಂತನದ್ದು ಶುದ್ಧವಾಗಿರತಕ್ಕಂತಹ ಆನಂದ, ಶುದ್ಧವಾಗಿರತಕ್ಕಂತಹ ಬಲ, ಶುದ್ಧವಾಗಿರತಕ್ಕಂತಹ ಎಲ್ಲವೂ ದ್ಯುತಿ ಬಹುಲ ಬಲ ಬಹುಲ ಔದಾರ್ಯ ವೀರ್ಯಾದಿ ಎಲ್ಲವೂ ಕೂಡ ಭಗವಂತನಲ್ಲಿ ಅದು ಶುದ್ಧವಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅಂತಹ ಜ್ಞಾನಾನಂದಮಯನಾಗಿರತಕ್ಕಂತಹ ಭಗವಂತನಿಗೆ ಈ ಪೂತನಿ ಸ್ತನ್ಯವನ್ನು ಕೊಡ್ತಾಳೆ. ಕೊಟ್ಟಾಗ ಒಳಗಿರತಕ್ಕಂತಹ ಊರ್ವಶಿ ಅವಳು ಮೇಲಕ್ಕೆ ಹೋದ್ಲು. ಏನಾಯಿತು ಮೇಲಕ್ಕೆ ಹೋದ್ಲು ಅಂತ ಕೇಳಿದ್ರೆ, ಊರ್ವಶಿ ಒಳಗಿದ್ಲು. ಊರ್ವಶಿಯನ್ನು ಭಗವಂತ ಏನು ಮಾಡಿದ? ಭಗವಂತನಿಗೆ ಮೊಲೆ ಹಾಲು ಕೊಟ್ಟದ್ದು ಯಾರು ಕೇಳಿದ್ರೆ ಊರ್ವಶಿ, ವಾಸ್ತವಿಕವಾಗಿ ಪೂತನಿ ಅಲ್ಲ. ಅವಳಿಗೇನಾಯಿತು? ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡಿ ಅವಳನ್ನು ಉದ್ಧಾರ ಮಾಡಿದ. ಒಳಗಿರತಕ್ಕಂತಹ ಕೆಟ್ಟದ್ದಾಗಿರತಕ್ಕಂತಹ ವ್ಯವಸ್ಥೆಯ ನೀನು ಇತ್ತು, ಅವಳನ್ನು ಪೂತನೆಯನ್ನು ನೇರ ಅನ್ನಂದನಸಿ ಕಳಿಸಿದ. ಅವಳನ್ನು ಅನ್ನಂದನಸಿ ಕಳಿಸಿ ಅಲ್ಲಿ ಸಂಹಾರವನ್ನು ಮಾಡಿದ. ಹೀಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಒಳ್ಳೆಯದ್ದಾಗಿರತಕ್ಕಂತಹ ಚಿಂತನೆ, ಸಾತ್ವಿಕ ಚಿಂತನೆಯಿಂದ ಕೊಟ್ಟಿರತಕ್ಕಂತಹದ್ದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನೀವು ಅವನ ಸತ್ಫಲವನ್ನು ನೀವು ಮನಸ್ಸಲ್ಲಿ ಚಿಂತನೆ ಮಾಡದೆ ಕೆಟ್ಟದ್ದಾಗಿರತಕ್ಕಂತಹ ಚಿಂತನೆಯಿಂದಾಗಿ ನೀವೇನಾದರೂ ಕೂಡ ಭಗವಂತನಿಗೆ ಕೊಟ್ಟರೆ ಅಂತಾದರೆ ಭಗವಂತ ಯಾವತ್ತೂ ಕೂಡ ಅದನ್ನು ಮತ್ತೆ ಪುನಃ ನಿಮಗೇ ಕೊಡ್ತಾನೆ. ವಾಸ್ತವಿಕವಾಗಿ ಭಗವಂತ ಅದನ್ನು ಇಟ್ಟುಕೊಂಡು ಏನು ಮಾಡಬೇಕು? ಭಗವಂತನಿಗೆ ಅಶುಭವಾಗಿರ್ತಕ್ಕಂಥ ಅದನ್ನು ಇಟ್ಟುಕೊಂಡು ಅವನಿಗೇನಾದರೂ ಆಗಬೇಕಾ? ಅವನಿಗೆ ಬೇಕಾಗಿಲ್ಲ, ಮತ್ತೆ ಪುನಃ ನಿನಗೆ ಅದನ್ನು ಸ್ವೀಕಾರ ಕೊಡ್ತಾನೆ. ಯಾಕೆ? ಶುಭಂ ಪಿಬತ್ಯ ಸೌನಿತ್ಯಂ ನಾಶುಭಂ ಸಹರಿಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜಾಯತೆ ಕುಚಿತ್. ಭಗವಂತನ ಚೇಷ್ಟೆಯನ್ನು ಕಲ್ಪನೆ ಮಾಡಲಿಕ್ಕೆ ನಾವ್ಯಾರು? ಯಾಕೆ? ಶುಭಂ ಪಿಬತಿ ಅಸೌ ಭಗವಾನ್ ಕೇವಲಂ ಶುಭಂ ಪಿಬತಿ. ಭಗವಂತ ಕೇವಲ ಶುಭವನ್ನು ಮಾತ್ರ, ನಾ ಶುಭಂ ಸಹರಿಪಿಬೇತ್, ಅಶುಭವಾಗಿರತಕ್ಕಂಥದ್ದನ್ನು ಯಾವ ಕಾಲಕ್ಕೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಅಶುಭವಾಗಿರತಕ್ಕಂಥ ನಿಮಗೇ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಇನ್ನೊಬ್ಬರಿಗೆ ನೀವು ಒಂದು ವೇಳೆ ಅಶುಭವನ್ನು ಕಲ್ಪನೆ ಮಾಡಿದರೆ ಮತ್ತೆ ಪುನಃ ಅದು ನಿನಗೇ ಬರ್ತದೆ ಎಂಬಂತಹ ಚಿಂತನೆಯನ್ನು ನಮಗೆ ಜಗನ್ನಾಥದಾಸರು ಈ ಒಂದು ರಹಸ್ಯವನ್ನು ನಮಗೆ ಹರಿಕಥಾಮೃತಸಾರದಲ್ಲಿ ತಿಳಿಸ್ತಾ ಇದ್ದಾರೆ. ಇಂದು ಮುಂದಿನ ವಿಚಾರವನ್ನು ನಾಳೆ ಸೇರಿದಾಗ ಬ್ರಹ್ಮಾಂಚಲದಲ್ಲಿ. ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿರಜಿತ ಪ್ರೇತಾಂ ಪ್ರತೇವಾಲಂ ವಿಷ್ಣುರುಮೇ ಪರಮಸ್ವರ್ತ. ಶ್ರೀಕೃಷ್ಣಾರ್ಪಿತಮಸ್ತು.